ಎಲ್ರಿಗೂ ನಮಸ್ಕಾರ. ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ತಿಳಿದಂತೆ ನಾವು ಈ TET ಸಲುವಾಗಿ 6ರಿಂದ 10ನೇ ತರಗತಿಯ ವಿಜ್ಞಾನ ವಿಷಯದ ಏನು ಮಾಡ್ತಾಯಿದ್ವಿ ಅಂದರೆ ಪಾಠ ತರಗತಿಯ ವಾಯ್ಸ್ ಏನು ಮಾಡ್ತೀವಿ ಅಂದರೆ ಪಾಠಗಳನ್ನು ಮಾಡ್ತಾಯಿದ್ವಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ದಾರೆ, ಸರ್ ನಮ್ಗೆ PC ಓದೋದಿದೆ, ನಮ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಗಳು ಚಾಪ್ಟರ್ ವೈಸ್ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಇನ್ನೂ ಏನು ತಿಳಿಸ್ಬೇಕಂತಂದರೆ ನಾವು ಏನು ಮಾಡ್ತೀವಿ ಅಂದ್ರೆ 6ರಿಂದ 10ನೇ ತರಗತಿಯ ಪಾಠಗಳು ಅವು ಕಂಟಿನ್ಯೂವರ್ಸ್ ಆಗಿ ಕ್ಲಾಸ್ ನಡೀತವೆ. ಅದ್ರ ಜೊತೆಯಲ್ಲಿ ನಾವು ಇವತ್ತೇನೆಂದರೆ ಈ ವಿಜ್ಞಾನದ ಹಿನ್ನೆಲೆ ಮತ್ತು ಈ ವಿಜ್ಞಾನದ ಹಿನ್ನೆಲೆ ಆದ ನಂತರ ಜೀವಶಾಸ್ತ್ರದ ಪ್ರತಿಯೊಂದು ಪಾಠಗಳನ್ನು ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಪಾಠವನ್ನು ನೋಟ್ಸ್ ಜೊತೆಗೆ ನಿಮ್ಗೆ ಏನು ಮಾಡ್ತೀವಿ ಅಂದ್ರೆ ಈ ಪಾಠಗಳನ್ನು ನಡೆಸಿಕೊಡ್ತೀವಿ. ಇವತ್ತು ನಾವು ಏನು ಮಾಡಬೇಕಂತಂದರೆ ಇವತ್ತಿನ ಈ ತರಗತಿಯಲ್ಲಿ ವಿಜ್ಞಾನದ ಹಿನ್ನೆಲೆ ಸರಣಿ ತರಗತಿ 1. ಈ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ಹೇಳ್ತೀವಿ ಅಂತಂದರೆ ಈ ವಿಜ್ಞಾನದ ಹಿನ್ನೆಲೆ ಅಂದರೆ ಏನು ಅಂತಂದರೆ ನೋಡಿ, ಮೊಟ್ಟ ಮೊದಲನೇದಾಗಿ ನಾವು ಯಾವುದ್ರ ಬಗ್ಗೆ ನೋಡ್ಕೋಬೇಕಂತಂದರೆ ಈ ವಿಜ್ಞಾನ ಎಂಬ ಪದವನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಿಜ್ಞಾನ ಎಂಬ ಪದವನ್ನು ಬಳಸಿದವರು ಯಾರು ಅಂತಂದರೆ ಯಾರು ಬಳಸ್ಯಾರ ಅಂದರೆ ವಿಲಿಯಂ ವೆವೆಲ್ ಅಂತಕ್ಕಂಥ ವಿಜ್ಞಾನಿ. ಇವ್ರೇನು ಮಾಡ್ತಾರಂದ್ರೆ ಈ ವಿಜ್ಞಾನ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತಂದರೆ ಈ ವಿಲಿಯಂ ವೆವೆಲ್ ಅಂತಕ್ಕಂಥವ್ರು. ಈ ವ್ಯಕ್ತಿ ಯಾವಾಗ ಬಳಸ್ತಾರಂದ್ರೆ 1833ರಲ್ಲಿ. ಈ 1833ರಲ್ಲಿ ಏನು ಮಾಡ್ತಾರಂದ್ರೆ ಈ ವಿಲಿಯಂ ವೆವೆಲ್ ಅಂತಕ್ಕಂಥ ವ್ಯಕ್ತಿ ಅವ್ರು ಏನು ಮಾಡ್ತಾರಂದ್ರೆ ಈ ವಿಜ್ಞಾನ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ ಅಂತಲೂ ಹೇಳ್ಬೋದು. ಮುಂದೆ ನೋಡೋದಾದ್ರೆ ಈ ವಿಜ್ಞಾನ ಎಂಬತಕ್ಕಂಥ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಲ್ಯಾಟಿನ್ ಭಾಷೆಯ ಯಾವ ಭಾಷೆ ರೀ? ಲ್ಯಾಟಿನ್ ಭಾಷೆಯ ಸೈನ್ಸಿಯಾ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಈ ಸೈನ್ಸಿಯಾ ಎಂದರೆ ಏನು ಅಂತಂದ್ರೆ ಟು ನೋ, ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ನಾವು? ಟು ನೋ ಅಂದರೆ ತಿಳಿದುಕೊಳ್ಳುವುದು. ಈ ವಿಜ್ಞಾನ ಅಂತಕ್ಕಂಥದ್ದು ಯಾವುದೇ ಒಂದು ವಸ್ತುವಿನ ಬಗ್ಗೆ ತಿಳಿದುಕೊಳ್ಳುವುದು. ಆ ವಸ್ತು ಹೆಂಗೆ ಹುಟ್ಟಿತು, ಹೆಂಗೆ ಬೆಳೀತು, ಅದರ ಮುಂದಿನ ಕಾರ್ಯಗಳೇನು ಅಂತಕ್ಕಂಥದ್ದು, ಆ ವಸ್ತುವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಾವು ಏನು ಕರಿತೀವಿ? ಈ ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ ಎಂದರೆ ಯಾವುದೇ ಒಂದು ವಸ್ತು ಅಥವಾ ಒಂದು ಜೀವಿಯ ವ್ಯವಸ್ಥಿತವಾಗಿ ಕ್ರಮಬದ್ಧವಾದ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ನಾವು. ನೋಡ್ರಿ, ಯಾವುದೇ ಒಂದು ವಸ್ತು ಇರ್ಬೋದು, ಒಂದು ಜೀವಿ ಇರ್ಬೋದು, ಆ ಜೀವಿಯ ಬಗ್ಗೆ ಏನು ಮಾಡ್ಬೇಕಂದ್ರೆ ನಾವು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಮತ್ತು ಅದರ ಜೊತೆ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿ ಏನು ಮಾಡ್ಬೇಕ್ರಿ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ನಾವು. ಅದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ವಿಜ್ಞಾನ ಅಂತ ಕರಿತೀವಿ. ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬರುವುದಾದರೆ ಈ ವಿಜ್ಞಾನದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೂಡ ಬರ್ಬೋದು. ಈ ವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ರೋಜರ್ ಬೆಕ್ಕನ್ ಅವರು. ನೋಡ್ರಿ, ಸುಮ್ಮನೆ ಯಾರಿಗೂ ಕೂಡ ಪಿತಾಮಹ ಅಂತ ಕರೆಯೋಕ್ಕಾಗಲ್ಲ. ಈ ಮೊಟ್ಟ ಮೊದಲು ಈ ಏನು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆವಿಷ್ಕಾರಗಳನ್ನು ಯಾರು ಮಾಡಿದ್ದಾರೆ ಅಂದರೆ ಈ ರೋಜರ್ ಬೆಕ್ಕನ್ ಅವರು ಮಾಡಿರ್ತಾರೆ. ಈ ರೋಜರ್ ಬೆಕ್ಕನ್ ಅವರು ಆವಿಷ್ಕಾರ ಮಾಡಿದ್ದಕ್ಕಾಗಿ ಇವರನ್ನು ಏನಂತ ಕರೀತಾರೆ ಅಂದರೆ ಈ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಇವರು ಏನು ಆವಿಷ್ಕಾರ ಮಾಡಿದ್ರು, ಇವರ ಪ್ರಮುಖ ಸಂಶೋಧನೆಗಳು ಏನು ಅಂತಕ್ಕಂಥದ್ದು ನೋಡೋಣ. ನೋಡ್ರಿ, ಈ ರೋಜರ್ ಬೆಕ್ಕನ್ ಅವರು ಏನು ಆವಿಷ್ಕಾರ ಮಾಡ್ರು ಅಂದರೆ ಗನ್ ಪೌಡ್ರ್ ಮತ್ತು ಭೂತ ಕನ್ನಡಿ ಅಂತಕ್ಕಂಥ ಇವುಗಳನ್ನು ಏನು ಮಾಡ್ರು ಅಂದರೆ ಇವರು ಆವಿಷ್ಕಾರ ಮಾಡಿದ್ರು ಅಂತ ಹೇಳ್ಬೋದು ನಾವು. ಒಂದೇದು ಯಾವುದ್ರಿ? ಗನ್ ಪೌಡ್ರ್ ಮತ್ತು ಭೂತ ಕನ್ನಡಿ. ಇವುಗಳ ಆವಿಷ್ಕಾರದಿಂದಾಗಿ ಇವರಿಗೇನಂತ ಕರೀತಾರೆ? ಮೊಟ್ಟ ಮೊದಲ ಆವಿಷ್ಕಾರ ಮಾಡಿದ್ದಕ್ಕಾಗಿ ಇವರಿಗೇನಂತ ಕರೀತಾರೆ ಅಂದರೆ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಯಾರು? ರೋಜರ್ ಬೆಕ್ಕನ್ ಅವ್ರಿಗೇನು ಕರಿತೀವಿ? ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ನೋಡ್ರಿ, ಈ ಗನ್ ಪೌಡ್ರ್ ಅಂದ್ರೆ ಏನು? ಇದನ್ನು ಯಾವುದಕ್ಕಾಗಿ ನಾವು ಬಳಸ್ತೀವಿ? ನೋಡ್ರಿ, ಗನ್ ಪೌಡ್ರ್ ಅಂತಂದ್ರೆ ಇದೊಂದು ಏನಂತಂದ್ರೆ ರಾಸಾಯನಿಕವಾಗಿ ಸ್ಫೋಟಕ ವಸ್ತುವಾಗಿದೆ. ಇದೇನ್ರಿ? ಒಂದು ರಾಸಾಯನಿಕ ಸ್ಫೋಟಕ ವಸ್ತು. ಇದು ಸಿಡಿತಕ್ಕಂಥ ವಸ್ತು. ನೋಡ್ರಿ, ಇದನ್ನು ದೊಡ್ಡ ದೊಡ್ಡ ಬಂಡೆಗಳನ್ನು ಒಡೆಯಲು ಮತ್ತು ಗಣಿಗಾರಿಕೆಗಳಲ್ಲಿ ಬಳಸುತ್ತಾರೆ. ನೋಡ್ರಿ, ದೊಡ್ಡ ಬಂಡೆಗಳು ಅಂತಂದ್ರೆ ಉದಾಹರಣೆಗೆ ಹಳ್ಳಿಗಳಲ್ಲಿ ಬಾವಿಗಳನ್ನು ಹೊಡಿಬೇಕಾದ್ರೆ ಬ್ಲಾಸ್ಟಿಂಗ್ ಮಾಡ್ತೀವಿ. ಬ್ಲಾಸ್ಟಿಂಗ್ ಮಾಡಬೇಕಾದ್ರೆ ಅಂಥ ಬ್ಲಾಸ್ಟಿಂಗ್ಗಳಲ್ಲಿ ದೊಡ್ಡ ಬಂಡೆಗಳನ್ನು ಹೊಡಿಬೇಕಾದ್ರೆ ನಾವೇನು ಮಾಡ್ತೀವಿ ಅದರಲ್ಲಿ ಈ ಗನ್ ಪೌಡ್ರನ್ನು ಬಳಸ್ತೀವಿ. ಯಾವುದನ್ನು ಬಳಸ್ತೀವಿ ನಾವು? ಈ ಗನ್ ಪೌಡ್ರನ್ನು ಬಳಸ್ತೀವಿ. ಇದೊಂದು ಸ್ಫೋಟಕ ವಸ್ತುವಾಗಿದ್ದು ದೊಡ್ಡ ಬಂಡೆಗಳನ್ನು ಒಡೆಯಲು ಏನು ಮಾಡ್ತೀವಿ ಅಂದರೆ ಮತ್ತು ಗಣಿಗಾರಿಕೆಗಳಲ್ಲಿ ಈ ಗನ್ ಪೌಡ್ರನ್ನು ನಾವು ಏನು ಮಾಡ್ತೀವಿ ಅಂದರೆ ಬಳಸ್ತೀವಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ರಿ, ರೋಜರ್ ಬೆಕ್ಕನ್ ಅವರು ಈ ಗನ್ ಪೌಡ್ರನ್ನು
ಯಾವುದರ ಮಿಶ್ರಣದಿಂದ ಕಂಡು ಹಿಡಿದರು ಅಂತಂದ್ರೆ ಇವರು ಇದನ್ನು ತಯಾರಿಸಬೇಕಾದ್ರೆ ಅದರಲ್ಲಿ ಬಳಸಿರ್ತಕ್ಕಂಥ ಮಿಶ್ರಣಗಳು ಏನೇನು ಅಂತಂದ್ರೆ ಒಂದು ಗಂಧಕ ಬಳಸ್ತಾರೆ, ಅದರಲ್ಲಿ ಗಂಧಕ, ಮರದ ಇದ್ದಿಲು ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಇವುಗಳ ಮಿಶ್ರಣದಿಂದ ಏನು ಮಾಡ್ತಾರೆ ಅಂದರೆ ಇವರು ಈ ಗನ್ ಪೌಡ್ರನ್ನು ಏನು ಮಾಡ್ತಾರೆ ಅಂದರೆ ರೆಡಿ ಮಾಡ್ತಾರೆ ಅಂತ ಹೇಳ್ಬೋದು. ಕೇಳ್ತಾನೆ ಪ್ರಶ್ನೆಗಳನ್ನು ಕೇಳ್ಬೋದು ಪರೀಕ್ಷೆಯಲ್ಲಿ. ಏನಂತಂದ್ರೆ ಈ ಗನ್ ಪೌಡ್ರ್ನಲ್ಲಿರ್ತಕ್ಕಂಥ ಮಿಶ್ರಣಗಳು ಯಾವುವು ಅಂತ ಕೇಳಿದ್ರೆ ಹೇಳ್ಬೇಕು. ಏನಂತಾರೆ, ಒಂದನೇದು ಗಂಧಕ, ಮರದ ಇದ್ದಿಲು ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಇವುಗಳ ಮಿಶ್ರಣದಿಂದ ಏನಾಗ್ತದೆ ಅಂತಂದರೆ ಈ ಗನ್ ಪೌಡ್ರನ್ನು ತಯಾರಿಸಬಹುದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ TNT ಅಂತ ಬರ್ತದೆ. TNT ಈ TNT ಅಂದರೆ ಇದು ಏನು ಅಂತಂದ್ರೆ ನೋಡ್ರಿ, ಇದೊಂದು ಕೂಡ ಏನಂದ್ರೆ ರಾಸಾಯನಿಕವಾದ ಸ್ಫೋಟಕ ವಸ್ತುವಾಗಿದೆ. ಅದು ಗನ್ ಪೌಡರ್ ಹೆಂಗಿತ್ತಲ್ರಿ ಅದೇ ರೀತಿಯಾಗಿ ಇದನ್ನು ಕೂಡ ಏನದು TNT ಅನ್ನೋದು ಒಂದು ಕೂಡ ಇದನ್ನು ರಾಸಾಯನಿಕ ಸ್ಫೋಟಕ ವಸ್ತು. ಇದು ನೋಡ್ರಿ, ಇದನ್ನು ಕಂಡುಹಿಡಿದವ್ರು ಯಾರು? ಈ TNT ಅನ್ನು ಕಂಡುಹಿಡಿದವ್ರು ಯಾರು ಅಂದ್ರೆ ಜರ್ಮನ್ ದೇಶದ ಜೋಸೆಫ್ ವಿಲ್ ಬ್ರ್ಯಾಂಡ್ ಅವರು. ಈ ಜರ್ಮನ್ ದೇಶದ ಜೋಸೆಫ್ ವಿಲ್ ಬ್ರ್ಯಾಂಡ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಇದು ಈ TNT ಅನ್ನು ಕಂಡುಹಿಡಿತಾರೆ. ಹಾಗಾದ್ರೆ ಕ್ವಶನ್ ಕೇಳ್ಬೋದು ಎಕ್ಸಾಮ್ನಲ್ಲಿ, ಏನಂದರೆ ಈ TNTಯ ವಿಸ್ತೃತ ರೂಪ ಏನು? ಈ TNTಯ ವಿಸ್ತೃತ ರೂಪ ಟ್ರೈನೈಟ್ರೋಟಾಲ್ವಿನ್ ಅಂತ ಕರಿತೀವಿ. ಟ್ರೈನೈಟ್ರೋಟಾಲ್ವಿನ್ ಅಂತ ಕರಿತೀವಿ. ನೋಡಿ ಪ್ರಶ್ನೆಗಳನ್ನು ಕೇಳ್ಬೋದು. ಏನೇನು ಕೇಳ್ಬೋದು ಅಂದರೆ TNTಯ ವಿಸ್ತೃತ ರೂಪ ಕೇಳ್ಬೋದು, ಟ್ರೈನೈಟ್ರೋಟಾಲ್ವಿನ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ TNT ಅನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಜೋಸೆಫ್ ವಿಲ್ ಬ್ರ್ಯಾಂಡ್ ಅವರು ಕಂಡುಹಿಡಿದಾರೆ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ RDX. ಈ RDX ಬಾಂಬ್ ನೋಡ್ರಿ, ಇದೊಂದು ಕೂಡ ಏನಂದರೆ ಇದೊಂದು ಕೂಡ ರಾಸಾಯನಿಕವಾದ ಒಂದು ಸ್ಫೋಟಕ ವಸ್ತು ಅಂತ ಹೇಳ್ಬೋದು. ಇದನ್ನು ಕೂಡ ಏನ್ರಿ ರಾಸಾಯನಿಕವಾದ ಒಂದು ಸ್ಫೋಟಕ ವಸ್ತು ಅಂತ ಹೇಳ್ಬೋದು. ಇದನ್ನು ಕೂಡ ಯಾರು ಕಂಡುಹಿಡಿದ್ರು ಅಂದರೆ ಜರ್ಮನ್ ದೇಶದವರೇ ಕಂಡುಹಿಡಿದ್ರು. ಜರ್ಮನ್ ದೇಶದ ವಿಜ್ಞಾನಿ ಆಗಿರ್ತಕ್ಕಂಥ ಜೋಸೆಫ್ ಫ್ರೆಡ್ರಿಕ್ ಹೆನ್ನಿಂಗ್ ಅವರು. ಇದು ಫ್ರೆಡ್ರಿಕ್ ಆಗ್ಯದ, ಫ್ರೆಡ್ರಿಕ್ ಆಗ್ಬೇಕ್ರಿ, ಜೋಸೆಫ್ ಫ್ರೆಡ್ರಿಕ್ ಹೆನ್ನಿಂಗ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಈ RDX ಅನ್ನು ಕಂಡುಹಿಡಿತಾರೆ. ಹಾಗಾದ್ರೆ ಈ RDX ನ ವಿಸ್ತೃತ ರೂಪ ಏನು ಅಂತಂದ್ರೆ ರಾಯಲ್ ಡೆಮಾಲಿಷನ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. ನೋಡ್ರಿ ಏನು ಪ್ರಶ್ನೆಗಳು ಯಾವ ರೀತಿ ಕೂಡ ಕೇಳ್ಬೋದು ಎಕ್ಸಾಮ್ನಲ್ಲಿ. ಇದರ ವಿಸ್ತೃತ ರೂಪ ಕೇಳ್ಬೋದು, ಇಲ್ಲ ಇದನ್ನು ಕಂಡುಹಿಡಿದವ್ರು ಯಾರು ಅಂತ ಕೂಡ ಕೇಳ್ಬೋದು. RDX ಅನ್ನು ಕಂಡುಹಿಡಿದವ್ರು ಯಾರು ಅಂದ್ರೆ ಜೋಸೆಫ್ ಫ್ರೆಡ್ರಿಕ್ ಹೆನ್ನಿಂಗ್ ಅವರು. ಇದರ ವಿಸ್ತೃತ ರೂಪ ರಾಯಲ್ ಡೆಮಾಲಿಷನ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಯಾವುದ್ರಿ? ಡೈನಾಮೈಟ್. ಈ ಡೈನಾಮೈಟ್ ಕೂಡ ಒಂದು ಏನಂದ್ರೆ ರಾಸಾಯನಿಕವಾಗಿ ಇದೊಂದು ಸ್ಫೋಟಕ ವಸ್ತು ಕೂಡ. ಇದನ್ನು ಕೂಡ ಯಾವುದ್ರಿ ರಾಸಾಯನಿಕವಾಗಿ ಇದನ್ನು ಕೂಡ ಒಂದು ಸ್ಫೋಟಕ ವಸ್ತು ಆಗಿರ್ತಕ್ಕಂಥದ್ದು ಯಾವುದು? ಡೈನಾಮೈಟ್. ಇದನ್ನು ಕಂಡುಹಿಡಿದವ್ರು ಯಾರು ಅಂತಂದ್ರೆ ಆಲ್ಫ್ರೆಡ್ ನೊಬೆಲ್ ಅವರು. ಈ ಆಲ್ಫ್ರೆಡ್ ನೊಬೆಲ್ ಒಬ್ಬ ವಿಜ್ಞಾನಿ ಏನು ಮಾಡ್ತಾರೆ ಅಂದ್ರೆ ಈ ಡೈನಾಮೈಟನ್ನು ಕಂಡುಹಿಡಿತಾರೆ. ಹಾಗಾದ್ರೆ ಈ ಡೈನಾಮೈಟ್ನ ಉಪಯೋಗಗಳು ಏನಂತಂದ್ರೆ ನೋಡ್ರಿ, ಇದನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಪಟಾಕಿಗಳು ಮತ್ತು ಸಿಡಿಮದ್ದುಗಳನ್ನು ತಯಾರಿಸಲು ಮಾಡ್ತೀವಿ ನಾವು ಈ ಡೈನಾಮೈಟನ್ನು ಬಳಸ್ತೀವಿ. ನಾವು ಇಲ್ಲಿ ಪಟಾಕಿ ಮತ್ತು ಸಿಡಿಮದ್ದುಗಳನ್ನು ತಯಾರಿಸಲು ಮಾಡ್ತೀವಿ ಅಂದ್ರೆ ಈ ಡೈನಾಮೈಟನ್ನು ಬಳಸ್ತೀವಿ. ಇದನ್ನು ಕಂಡುಹಿಡಿದವ್ರು ಯಾರು ಅಂತಂದರೆ ಆಲ್ಫ್ರೆಡ್ ನೊಬೆಲ್ ಅಂತ ಹೇಳಬೇಕು. ಈಗ ನೋಡ್ರಿ, ಈಗ ನಾವು ಇಷ್ಟೆಲ್ಲ ವಿಜ್ಞಾನ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಈ ವಿಜ್ಞಾನ ಬಗ್ಗೆ ಹೇಳ್ಬೇಕು, ನಮ್ಮ ಭಾರತ ದೇಶದಲ್ಲಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಿಸ್ತೀವಿ ಅಂದರೆ ಫೆಬ್ರವರಿ 28ರಂದು ನಾವು ಮಾಡ್ತೀವಿ ಅಂದರೆ ರಾಷ್ಟ್ರೀಯ ವಿಜ್ಞಾನಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ ನೋಡ್ರಿ, ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ವಿಜ್ಞಾನಿಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಫೆಬ್ರವರಿ 28ರಂದು ಆಚರಣೆ ಮಾಡ್ತೀವಿ. ಅದಕ್ಕೆ ಕಾರಣಗಳು ಅವ್ರಿಗೆ ಯಾಕೆ ಏನು ಕಾರಣಗಳು ಅಂತಂದ್ರೆ ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ, ನಿಮ್ಮೆಲ್ಲರ ಹೆಮ್ಮೆಯ ವಿಜ್ಞಾನಿಗಳಾಗಿರ್ತಕ್ಕಂಥ ಸರ್ ಸಿ ವಿ ರಾಮನ್ ಅವರು 1928 ಫೆಬ್ರವರಿ 28ರಂದು ಬೆಳಕಿನ ಚದುರುವಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಕ್ಕಾಗಿ ಅದರ ಸವಿ ನೆನಪಿಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ಫೆಬ್ರವರಿ 28ನೇ ತಾರೀಕಿದಂದು ಏನು ಮಾಡ್ತೀವಿ ನಾವು ರಾಷ್ಟ್ರೀಯ ವಿಜ್ಞಾನಿಗಳ ದಿನಾಚರಣೆಯನ್ನು ನಾವು ಮಾಡ್ತೀವಿ ರೀ. ಹಾಗಾದ್ರೆ ಇವರು ಏನು ಮಾಡ್ತಾರೆ, ಇದಕ್ಕೆ ನಾವು ಏನಂತೀವಿ ರಾಮನ್ ಪರಿಣಾಮ ಕೂಡ ಅಂತ ಕರಿತೀವಿ ರೀ. ಏನಂತ ಕರಿತೀವಿ ನಾವು? ರಾಮನ್ ಪರಿಣಾಮ ಕೂಡ ಅಂತ ಕರಿತೀವಿ. ಇದ್ರ ಬಗ್ಗೆ ಮತ್ತೆ ನಾನು ಬೆಳಕು ಚಾಪ್ಟರ್ ಬಂದಾಗ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ನಮ್ಗೆ. ಇದಕ್ಕೆ ರಾಮನ್ ಪರಿಣಾಮ ಕೂಡ ಅಂತ ಕರಿತೀವಿ. ಇವರು 1928 ಫೆಬ್ರವರಿ 28ರಂದು ಏನು ಮಾಡ್ತಾರೆ ಅಂದರೆ ಬೆಳಕಿನ ಚದುರುವಿಕೆ ಈ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ರೀ. ಇವರು ಮಾಡಿರ್ತಕ್ಕಂಥ ಈ ಸಾಧನೆಯನ್ನು ಗುರುತಿಸಿ 1930ರಲ್ಲಿ ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೋತಾರೆ. ಇವರು ಏನು ಮಾಡ್ತಾರೆ ರೀ, 1930ರಲ್ಲಿ ಏನಾಗ್ತದೆ ಅಂದ್ರೆ ಇವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಏನಾಗ್ತದೆ ನೊಬೆಲ್ ಪ್ರಶಸ್ತಿ ಕೊಡಲಾಯಿತು.
ನೋಡ್ರಿ, ಈ ಬೆಳಕಿನ ಚದುರುವಿಕೆಯ ಅನ್ವಯಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಸಿ ವಿ ರಾಮನ್ ಅವರು ಕಂಡುಹಿಡಿತಕ್ಕಂಥ ಬೆಳಕಿನ ಚದುರುವಿಕೆಯ ಅನ್ವಯಗಳು ಏನೇನವ ನೋಡ್ರಿ. ಏನೇನಂತಂದ್ರೆ ನಮ್ಮ ಆಕಾಶದ ಬಣ್ಣ ಯಾವಾಗಲೂ ನೀಲಿಯಾಗಿ ಕಾಣುತ್ತೆ. ಆಕಾಶದ ಬಣ್ಣ ಯಾವಾಗಲೂ ಹೆಂಗೆ ಕಾಣಿಸ್ತದೆ ಅಂದ್ರೆ ನೀಲಿಯಾಗಿ ಕಾಣುತ್ತದೆ. ಅದಕ್ಕೆ ಕಾರಣ ಏನಂದ್ರೆ ಈ ಬೆಳಕಿನ ಚದುರುವಿಕೆ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಸಮುದ್ರದಲ್ಲಿರ್ತಕ್ಕಂಥ ನೀರಿನ ಬಣ್ಣ ಕೂಡ ನೀಲಿಯಾಗಿ ಕಾಣುತ್ತದೆ. ಸಮುದ್ರದ ನೀರಿನ ಬಣ್ಣ ಯಾವ ರೀತಿ ಕಾಣಿಸ್ತಾರೆ? ನೀಲಿಯಾಗಿ ಕಾಣಿಸ್ತದೆ. ಅದಕ್ಕೇನು ಕಾರಣ ಅಂತಂದ್ರೆ ಈ ಬೆಳಕಿನ ಚದುರುವಿಕೆ. ಅದೇ ರೀತಿಯಾಗಿ ಮೋಡಗಳು ಬಿಳಿ ಬಣ್ಣದಲ್ಲಿ ಕಾಣುವುದು. ಈ ಮೋಡಗಳು ಏನು ಕಾಣಿಸ್ತಾರೆ? ಬಿಳಿ ಬಣ್ಣದಲ್ಲಿ ಕಾಣುವುದು ಕೂಡ ಈ ಬೆಳಕಿನ ಚದುರುವಿಕೆಗೆ ಅನ್ವಯ ಆಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಸೂರ್ಯ ಉದಯಿಸುವಾಗ ಮತ್ತು ಮುಳುಗುವಾಗ ಕೆಂಪು ಬಣ್ಣವಾಗಿ ಗೋಚರಿಸುವುದು. ಕೆಂಪಾಗಿ ಕಾಣಿಸ್ತಾನೆ ನೋಡ್ರಿ ಸೂರ್ಯ. ಬೆಳಗ್ಗೆ ನೋಡ್ಬೇಕ್ರಿ ನೀವು, ಬೆಳಗ್ಗೆ ಮತ್ತು ಸಾಯಂಕಾಲ ಸೂರ್ಯ ಉದಯಿಸಬೇಕಾದ್ರೆ ಮತ್ತು ಮುಳುಗಬೇಕಾದ್ರೆ ಸೂರ್ಯ ಏನಾಗ್ತಾನೆ? ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತಾನೆ. ಇದಕ್ಕೆಲ್ಲ ಏನು ಕಾರಣಗಳು ಅಂತಂದ್ರೆ ಈ ಬೆಳಕಿನ ಚದುರುವಿಕೆಯ ಕಾರಣ. ಮುಖ್ಯ ಕಾರಣ ಏನ್ರಿ? ಈ ಬೆಳಕಿನ ಚದುರುವಿಕೆಯಿಂದ ಏನಾಗ್ತದೆ ಅಂದ್ರೆ ಈ ದಿನನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು. ವಿಶೇಷತೆ, ಇವತ್ತಿನ ದಿವಸದ ಈ ವಿಶೇಷತೆ ಏನು ಅಂತಂದ್ರೆ ನೋಡ್ರಿ, ನವಂಬರ್ 10, ಈ ನವಂಬರ್ 10ರಂದು ನಾವು ಏನು ಮಾಡ್ತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತೀವಿ. ನೋಡ್ರಿ, ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28ರಂದು ಆಚರಣೆ ಮಾಡ್ತೀವಿ. ಆದ್ರೆ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ನವಂಬರ್ 10ರಂದು ಮಾಡ್ತಾರೆ ಅಂತ ಹೇಳ್ಬೇಕ್ರಿ. ಅದೇ ರೀತಿಯಾಗಿ ಜೂನ್ 5ರಂದು ಏನು ಮಾಡ್ತೀವಿ ಅಂದ್ರೆ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ ನಾವು. ಯಾವ ದಿನಾಚರಣೆ ರೀ? ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ನಾವು. ಅದೇ ರೀತಿಯಾಗಿ ಜೂನ್ 21 ಏನು ಮಾಡ್ತೀವಿ ರೀ? ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಯಾವ ದಿನ ರೀ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೆಪ್ಟೆಂಬರ್ 29 ನೋಡ್ರಿ, ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ. ಯಾವ ದಿನ ಹೇಳ್ರಿ? ವಿಶ್ವ ಹೃದಯ ದಿನ ಅಂತ ನಾವು ಏನು ಮಾಡ್ತೀವಿ? ಆಚರಣೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಮಾರ್ಚ್ 24 ನೋಡ್ರಿ, ವಿಶ್ವ ಟಿವಿ ದಿನ. ಈ ವಿಶ್ವ ಟಿವಿ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನೊಂದಿಷ್ಟು ಹೆಚ್ಚಿಗೆ ಹೇಳ್ಬೇಕಾದ್ರೆ ಸೆಪ್ಟೆಂಬರ್ 16 ಎಷ್ಟ್ರಿ? ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನ. ಈ ವಿಶ್ವ ಓಜೋನ್ ದಿನ ಆಚರಣೆ ಮಾಡ್ತೀವಿ. ಯಾವಾಗ ಅಂದ್ರೆ ಸೆಪ್ಟೆಂಬರ್ 16ರಂದು ವಿಶ್ವ ಓಜೋನ್ ದಿನವನ್ನು ಆಚರಣೆ ಮಾಡ್ತೀವಿ. ಈ ಓಜನ್ನ ಅಣುಸೂತ್ರ ಏನು ಬರ್ತಂದ್ರೆ O3 ಬರ್ತಾರೆ. ಓಜನ್ನ ಅಣುಸೂತ್ರ ಏನ್ರಿ? O3 ಬರ್ತದೆ. ಹಾಗಾದ್ರೆ ಈ ಓಜನ್ ಪದರ ಕಂಡುಹಿಡಿದವ್ರು ಯಾರು? ಪ್ರಶ್ನೆ ಬರ್ಬೋದು ಎಕ್ಸಾಮ್ಲಿ. ಓಜನ್ ಪದರ ಕಂಡುಹಿಡಿದವ್ರು ಯಾರು ಅಂತಂದ್ರೆ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್. ಈ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್ ಅಂತಕ್ಕಂಥವ್ರು ಏನು ಮಾಡ್ರಿ ಅಂದ್ರೆ ಈ ಓಜನ್ ಪದರವನ್ನು ಕಂಡುಹಿಡಿದ್ರು. ಹಾಗಾದ್ರೆ ಈ ಓಜನ್ ಪದರಿಂದ ನಮ್ಗೆ ಏನು ಲಾಭಗಳು? ಈ ಓಜನ್ ಪದರ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಈ ನಮ್ಮ ವಾತಾವರಣದ ಸ್ಟ್ರಾಟೋಸ್ಫಿಯರ್. ವಾತಾವರಣದ ಎಲ್ಲಿ ಕಂಡು ಬರ್ತದೆ ರೀ? ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರ್ ವಲಯದಲ್ಲಿ ಏನು ಮಾಡ್ತಂದ್ರೆ ಈ ಓಜನ್ ಪದರ ಕಂಡು ಬರ್ತಾ. ಇದು ನಮ್ಗೆ ಹೆಂಗೆ ಸಹಾಯಕ ಮಾಡ್ತಂದ್ರೆ ಈ ಓಜನ್ ಪದರದಿಂದ ನಮ್ಗೆ ಏನು ಉಪಯೋಗ ಅಂತಂದ್ರೆ ನಮ್ಮ ಸೂರ್ಯ ಅದನ್ನಲ್ರಿ, ಈ ಸೂರ್ಯನಿಂದ ಸೂರ್ಯ ಅಂತ ತಿಳ್ಕೊಳ್ಳಿ. ಈ ಸೂರ್ಯನಿಂದ ಬರ್ತಕ್ಕಂಥ UV ರೇ, ಅಲ್ಟ್ರಾ ವೈಲೆಟ್ ರೇ ಅಂದರೆ ನೇರಳಾತೀತ ಕಿರಣಗಳನ್ನು ತಡೆ ಹಿಡಿದು ಈ ಭೂಮಿಗೆ ಏನು ಮಾಡ್ತಾವೆ ಅಂದರೆ ಸಾಮಾನ್ಯವಾದ ಕಿರಣಗಳನ್ನು ಬಿಟ್ಟುಕೊಡ್ತಾವ್ರಿ. ಯಾವುವು? ಈ ಓಜನ್ಗಳು. ಈ ಓಜನ್ ಪದರ ಏನು ಮಾಡ್ತದೆ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ UV ರೇ, ಅಲ್ಟ್ರಾ ವೈಲೆಟ್ ರೇ ಏನದಲ್ರಿ, ಆ ನೇರಳಾತೀತ ಕಿರಣಗಳನ್ನು ತಡೆ ಹಿಡಿದು ಸಾಮಾನ್ಯ ಕಿರಣಗಳನ್ನು ಭೂಮಿಗೆ ಕಳುಹಿಸಿ ಕೊಡುತ್ತವೆ. ಇಷ್ಟು ಇವತ್ತಿನ ತರಗತಿ ಇಷ್ಟು ಹೇಳ್ತೀವಿ. ಇನ್ನು ಮುಂದೆ ನಾಳೆಯಿಂದ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಪಾಠಗಳು ಕೂಡ ನಡೀತವೆ. ಚಾಪ್ಟರ್ ವೈಸ್ ಕ್ಲಾಸ್ ನಡೀತವೆ. ಎಲ್ಲರೂ ಕೂಡ ನಮ್ಮ ತರಗತಿಗಳನ್ನು ವೀಕ್ಷಣೆ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ,